ಇವತ್ತೇನು ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿ ಬಂದು ದೂರು ಕೊಟ್ಟಿದ್ದೀವಿ. ಇದು ಅವರು ಕ್ಷಮೆ ಕೇಳಿಲ್ಲ ಅಂದರೆ ಮುಂದಿನ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಅವ್ರದ್ದು ಯಾವುದೇ ಹಿಂದಿನ ಚಿತ್ರಗಳಿರ್ಬೋದು ಅದು ಕೂಡ ನಮ್ಮ ಕರ್ನಾಟಕ ಪ್ರದರ್ಶನ ಆಗ್ತದೆ. ಆ ಥರ ಒಂದು ದೊಡ್ಡ ನಿರ್ಧಾರವನ್ನು ಮಾಡ್ಕೊತಾರೆ. ಕರ್ನಾಟಕಕ್ಕೆ ಗೌರವವನ್ನು ನಮಸ್ತೆ ಸ್ನೇಹಿತರೆ, ಇವತ್ತು ಏನು ನಮ್ಮ ಒಂದು ಕರ್ನಾಟಕದಲ್ಲಿ ಈ ಕಮಲ್ ಹಾಸನ್ ವಿರುದ್ಧವಾಗಿ ಏನು ಒಂದು ಹೋರಾಟ ಮಾಡೋದಕ್ಕೆ ಒಂದು ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ವಿ ಅಂದರೆ ಸರ್ಕಾರದ ದುರ್ನಡತೆಯಿಂದ ಒಂದು ಕನ್ನಡನ ಅವಹೇಳನಕಾರಿಯಾಗಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಈ ಕಮಲ್ ಹಾಸನ್ ಇವರ ಒಂದು ಚಿತ್ರ ನಮ್ಮ ಕರ್ನಾಟಕದಲ್ಲಿ ಏನು ಬಿಡುಗಡೆಗೊಳಿಸಬೇಕಂತಿದ್ದಾರೆ ಅದನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಯಾಕಂದರೆ ಇವತ್ತು ಅನ್ಯ ಭಾಷಿಕರು ನಮ್ಮ ಕನ್ನಡವನ್ನು ಕಲಿಯುವಂಥ ಕೆಲಸಗಳನ್ನ ಮಾಡೋ ಕೆಲಸಗಳನ್ನ ಪ್ರತಿನಿತ್ಯ ನಡೀತಾನೆ ಹೋಗಿದ್ದವು. ಇವತ್ತು ನಾವೆಲ್ಲ ಭಾಷೆಗಳನ್ನ ಗೌರವಿಸ್ತೀವಿ. ನಮ್ಮ ಒಂದು ಕನ್ನಡ ಭಾಷೆನ ಒಂದು ಕೀಳು ಮಟ್ಟದಲ್ಲಿ ಭಾವನೆಯಲ್ಲಿ ನೋಡೋಂಥ ಒಂದು ಕೆಲಸಗಳನ್ನ ಹೊರಭಾಷೆ ನಟರು ಮಾಡ್ತಾ ಇದ್ದಾರೆ. ಈ ಕಮಲ್ ಹಾಸನಿಗೆ ನಿಜವಾಗ್ಲೂ ಒಂದು ಮನುಷ್ಯತ್ವ ಅನ್ನೋದಿದ್ದರೆ, ಈ ಕರ್ನಾಟಕದ ಬಗ್ಗೆ ಒಂದು ಅಭಿಮಾನ ಅನ್ನೋದಿದ್ದರೆ ಕೂಡಲೇ ಒಂದು ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಎಲ್ಲ ಕೂತ್ಕೊಂಡು ಪತ್ರಿಕಾ ಹೇಳಿಕೆ ಮೂಲಕ ಕೊಡೋದಲ್ಲ. ಕನ್ನಡಿಗರ ಮಧ್ಯೆ ನಿಂತು ನನ್ನ ಕರ್ನಾಟಕದ ಒಂದು ಅನ್ನ ತಿಂದಿದ್ದೀನಿ, ಆ ಒಂದು ನನ್ನ ಪ್ರೀತಿ ಭಾಷೆ ನನ್ನ ಮೇಲೆ ಒಂದು ಗೌರವ ಇದೆ ಅನ್ನೋ ಒಂದು ಭಾವನೆ ಅವರಲ್ಲಿದ್ದರೆ ಕನ್ನಡಿಗರ ಮುಂದೆ ಬಂದು ಬಹಿರಂಗ ಕ್ಷಮೆ ಕೇಳಬೇಕಾಗುತ್ತೆ. ಇಲ್ಲಾಂದರೆ ಮುಂದೆ ಅವರು ಯಾವುದೇ ಚಿತ್ರ ಆಗಲಿ ಅಥವಾ ಅವ್ರು ಕರ್ನಾಟಕಕ್ಕೆ ಬರೋದಾಗಲಿ ನಮ್ಮ ಕಲಿಯುವಂಥ ದೇಶಗಳನ್ನ ನಾವು ಎಲ್ಲ ಒಂದು ಕನ್ನಡ ಪರ ಹೋರಾಟಗಾರರು ಹಾಗೆ ನಮ್ಮ ಒಂದು ಕರ್ನಾಟಕ ಸ್ವಾಭಿಮಾನ ಸಂಘಟನೆಗಳ ಒಕ್ಕೂಟದ ಅವ್ರನ್ನ ಬಯಸಿದ ಕೆಲಸ ಮಾಡ್ತೀವಿ. ಈಗ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಏನು ಕೊಡ್ತೀವಿ ಅವರಿಗೆ ಒಂದು ಮನವಿ ಕೊಟ್ಟಿದ್ದೀವಿ. ಅವರ ಒಂದು ಚಿತ್ರ ಯಾವುದೇ ಕಾರಣಕ್ಕೂ ನಮ್ಮ ಕರ್ನಾಟಕದಲ್ಲಿ ಬಿಡುಗಡೆ ಆಗಬಾರ್ದು, ಕೂಡಲೇ ಅವರು ಬಹಿರಂಗ ಕ್ಷಮೆ ಕೇಳಬೇಕು ಅಂತ ಇದ್ರ ಬಗ್ಗೆ ಅವರು ಸುತ್ತ ನಾವು ಕ್ರಮ ತಗೊಂಡಿದ್ದೀವಿ. ಇದನ್ನು ನಾವು ಖಂಡಿತವಾಗಿ ಮಾಡೋದಿಲ್ಲ ಅನ್ನೋ ಒಂದು ಭರವಸೆ ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಅವರ ಒಂದು ಭರವಸೆ ಮೂಲಕ ನಾವು ಹೋಗ್ತಾ ಇದ್ದೀವಿ. ಒಂದು ವೇಳೆ ಆ ಚಿತ್ರ ಬಿಡುಗಡೆ ಮಾಡಿದ್ರು ಅಂದರೆ ನಾವು ಚಲನಚಿತ್ರ ವಾಣಿಜ್ಯ ಮಂಡಳಿ ವಿರುದ್ಧವಾಗಿ ನಾವು ಒಂದು ಹೋರಾಟ ಮಾಡಬೇಕಾಗುತ್ತೆ. ಯಾಕಂದರೆ ಅವ್ರು ನಮ್ಮ ಒಂದು ಚಲನಚಿತ್ರ ವಾಣಿಜ್ಯ ಮಂಡಳಿ ನಮ್ಮ ಕರ್ನಾಟಕ ಏನಿದೆ ಎಲ್ಲರಿಗೂ ಒಂದು ಭಾಷಾಭಿಮಾನ ಇರಬೇಕು, ಸ್ವಾಭಿಮಾನಿಗಳಾಗಬೇಕು. ನಮ್ಮ ಸ್ವಾಭಿಮಾನವನ್ನು ಕೆಲವೊಂದು ಒಂದು ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅವರಿಗೆ ಅವರ ಭಾಷೆ ಎಷ್ಟು ಮುಖ್ಯನೋ ನಮಗೆ ನಮ್ಮ ಭಾಷೆ ಅಷ್ಟೇ ಮುಖ್ಯ. ಹಾಗಾಗಿ ಪ್ರತಿಯೊಬ್ಬ ಕನ್ನಡ ಅಭಿಮಾನಿಗಳು ಸಹ ಅವರ ಒಂದು ಚಿತ್ರನ ಧಿಕ್ಕರಿಸಬೇಕು, ಅವರನ್ನು ನಮ್ಮ ಕರ್ನಾಟಕ ಕಾಲಿಟ್ಟಿದ್ದಾರೆ ಧಿಕ್ಕರಿಸಬೇಕು. ಹಾಗಾಗಿ ನಾವು ನಮ್ಮ ಎಲ್ಲ ಒಂದು ಸಂಘಟನೆಯ ಒಕ್ಕೂಟದ ಪರವಾಗಿ ನಾವು ಈಗ ಮನವಿ ಮಾಡ್ತೀವಿ. ನಮ್ಮ ಬಗ್ಗೆ ಮಾತಾಡ್ರಿ.